ಹೇಗಿದೆ ಸರ್ ಬಿಜೆಪಿ ನಿಮ್ಮ ಕಂಫರ್ಟ್ ಝೋನ್ ಹೇಗಿದೆ ಈಗ? ಅಲ್ಲ, ನಂದು ನೋಡಿ, ಇಲ್ಲಿಂದಂತೂ ನಾವು ನಮ್ಮ ಕುಟುಂಬದಿಂದ ಇಲ್ಲಿ ಬಂದವರು, ಸಣ್ಣ ಹುಡುಗರಿದ್ದಾಗಿಂದೂ ಜನಸಂಘದಿಂದ ಇಲ್ಲಿ ಬಂದಂಥವ್ರು. ಇಲ್ಲಿ ಕಂಫರ್ಟ್ ಲೆವೆಲ್ ಬೇರೆ ಎಲ್ಲಿ ಸಿಗಲ್ಲ. ಯಾಕಂದ್ರೆ ನಿಮ್ಮ ನಿರ್ಧಾರ ಬಹುಶಃ ನಿಮಗೂ ಗೊತ್ತಿದೆ, ಅದು ದೊಡ್ಡ ಆಘಾತ ತಂದ್ಬಿಟ್ಟಿತ್ತು ಎಲ್ಲರಿಗೂ ಕೂಡ, ಬಿಕಾಸ್ ನೋಬಡಿ ಎಕ್ಸ್ಪೆಕ್ಟೆಡ್ ದಟ್. ಬಟ್ ಅದಾದ್ಮೇಲೂ ಕೂಡ ಎಷ್ಟೋ ಸರಿ ತಪ್ಪಾದಾಗ ತಿದ್ಕೊಳ್ಳೋ ಅವಕಾಶನೂ ಇರುತ್ತೆ ಅಥವಾ ಬೇರೆ ಆಲೋಚನೆಯೂ ಇರುತ್ತೆ. ಬಟ್ ಯು ಕೇಮ್ ಬ್ಯಾಕ್ ಸೋ ಫಾಸ್ಟ್ ಇಮಿಡಿಯೇಟ್ ಆಗಿ. ಬಟ್ ಇವಾಗ ಹೇಗಿದೆ ಸರ್ ಜರ್ನಿ, ಹೇಗಿದೆ ಸರ್ ಈಗ ಬಿಜೆಪಿ? ನಾವು ಅಲ್ಲಿ ಕಾಂಗ್ರೆಸ್ ಹೋದ್ಮೇಲೆ ಫ್ರಮ್ ಫಸ್ಟ್ ಮಂತ್ ಸೆಕೆಂಡ್ ಮಂತಿಂದ ಕಾರ್ಯಕರ್ತರು, ಮತ್ತೊಬ್ಬರು ಬಿಜೆಪಿ ಕೆಳ ಹಂತದ ಕಾರ್ಯಕರ್ತರು, ರಾಜ್ಯ ಮಟ್ಟದಲ್ಲಿ ಲೀಡರ್ಸು, ಡಿಸ್ಟಿಕ್ ಲೀಡರ್ಸು, ಪ್ರತಿಯೊಬ್ಬರು ಇಲ್ಲ ನೀವು ಮತ್ತೆ ಬಿಜೆಪಿ ಬರಬೇಕು, ನೀವು ನಮ್ಮ ನಾಯಕರು. ಅಲ್ಲಿ ಇದ್ದಾಗೂ ಸಹಿತ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ನಮ್ಮನ್ನು ನಾಯಕರಂತ ಒಪ್ಕೊಂಡಿದ್ದಾರೆ. ಶಾಸಕರು ಬಂದಾಗ ಎಲ್ಲಿ ಮಾಜಿ ಶಾಸಕರು, ನಾನು ಎಲ್ಲೇ ವಿಧಾನಸೌಧಕ್ಕೆ ಹೋಗ್ಲಿ ಮತ್ತೊಂದು ಕಡೆ ಬಂದು ನಮಸ್ಕಾರ ಮಾಡ್ತಿದ್ರು. ನಾನು ಯಾವುದೋ ಒಂದು ಬೇರೆ ಬೇರೆ ಜಿಲ್ಲೆ ಪ್ರವಾಸ ಹೋದಾಗ ಕಾಂಗ್ರೆಸ್ ಹೋದ್ಮೇಲೂ ಅಲ್ಲಿ ಲೋಕಲ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಬಂದು ನನ್ನ ಜೊತೆ ಹಟ್ಟಿ ಹೊಡೆದೋಕಿದ್ರು. ಅಲ್ಪ ನೀವು ಬಿಜೆಪಿ, ನಾನು ಇಲ್ಲಿ ಕಾಂಗ್ರೆಸ್ ಅಂದರೆ ನೀವು ಎಲ್ಲಿದ್ರು ನೀವು ನಮ್ಮ ಲೀಡರ್ ರೀ, ನೀವು ಇವತ್ತಿಲ್ಲ ನಾಳೆ ನಮ್ಮ ಕೂಡ ಬರಬೇಕು ನೀವು. ಅವತ್ತು ಆ ಸಂದರ್ಭದಲ್ಲಿ ನಿರ್ಧಾರ ತೊಗೊಂಡಿದ್ದು ಕೇವಲ ನನಗೊಬ್ಬಂಗೆ ಅನಿಸ್ಲಿಲ್ಲ, ಜನತೆಗೂ ಅನಿಸ್ತು, ನನ್ನ ವೆಲ್ ವಿಶಸ್ ಯಾರಿದ್ದಲ್ಲ ಅವ್ರಿಗೆ ಅನಿಸ್ತು. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ತೆಗೆದುಕೊಂಡಂಥ ನಿರ್ಧಾರ ಭಾಳ ಸರಿಯಾದಂಥ ನಿರ್ಧಾರ. ಅದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗಲಿಕ್ಕೆ ಅದು ಕಾರಣ ಆಯಿತು. ಜಗದೀಶ್ ಶೆಟ್ಟರ್ ಇಂಥ ಅದೊಂದು ಬೋಲ್ಡ್ ಸ್ಟೆಪ್ ತೊಗೊತಾರಂತ ಯಾರೂ ಕಲ್ಪನಾ ಇರಲಿಲ್ಲ. ಅದ್ರ ತೊಗೊಂಡ್ರು, ಅದ್ರ ಪರಿಣಾಮ ಏನಂತೂ ಗುರ್ತಾಯಿತು ಮತ್ತು ಅದರಿಂದ ಭಾಳಷ್ಟು ಕರೆಕ್ಷನ್ ಮಾಡ್ಕೊಳ್ಳೋಕೆ ಆಯಿತು ಬಿ ಜೆ ಪಿ ಒಳಗೆ. ಸರ್, ಈಗ ವಾಪಸ್ ನೀವು ಬಿಜೆಪಿ ಬಂದಮೇಲೆ ಒಂದು ದೊಡ್ಡ ತಾಕತ್ತು, ಒಂದು ದೊಡ್ಡ ಶಕ್ತಿ ಅದು ಉತ್ತರ ಕರ್ನಾಟಕ ಭಾಗಕ್ಕೆ ಸಿಕ್ಕದಂಗೆ ಆಯ್ತಲ್ವ ಸರ್? ಇದು ನಾನು ಹೇಳಿದರೆ ಅದು ನನ್ನ ದೊಡ್ಡ ಸ್ಥಿತಿ ಆಗ್ತದೆ. ಜನರು ಹೇಳ್ತಾ ಇದ್ದಾರೆ, ನಮ್ಮ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ, ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರು, ಮಾಜಿ ಶಾಸಕರು ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಲ್ಲಿ ಆ ರೀತಿ ಫೀಲಿಂಗ್ ಬಂದಿದೆ. ನಾವು ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಬದಾಮಿಗೆ ಹೋಗಿದ್ದೆ. ಹಾಂ ಸರ್. ಅಲ್ಲಿ ಕಾರ್ಯಕರ್ತರು, ಅಲ್ಲಿ ಮಾಜಿ ಶಾಸಕರು ಎಲ್ಲ ಐವಿಗೆ ಬಂದರು, ಕಾರ್ಯಕ್ರಮ ಬಂದು ನಮಸ್ಕಾರ ಮಾಡಿ, ಇಲ್ಲರಿ ಮತ್ತೆ ನಮಗೆ ಜೀವ ಬಂದಂಗೆ ಆಯಿತು, ನಮಗೊಂದು ಶಕ್ತಿ ತೊಗೊಂಬಂದ್ರಿ ನೀವು, ನಮಗೇನೋ ಒಂದು ಅನಾಥರಾಗಿದ್ವಿ ಅನ್ನುವಂಥ ಫೀಲಿಂಗ್ ಇತ್ತು. ನೀವು ಬಂದಮೇಲೆ ಈಗ ಫುಲ್ಫಿಲ್ ಆಯ್ತು ನೋಡ್ರಿ. ಸರ್, ನೀವು ರಾಜಕಾರಣಕ್ಕೆ ಬಂದಮೇಲೆ ಒಂದು ಸರಿ ಸೋತಿರ್ಲಿಲ್ಲ ಸರ್ ನೀವು? ಹೌದು. ನಾಟ್ ಇವನ್ ಎ ಸಿಂಗಲ್ ಟೈಮ್. ಪ್ರತಿ ಬಾರಿಯೂ ಕೂಡ ಜಗದೀಶ್ ಶೆಟ್ಟರ್ ನಿಲ್ತಾರೆ ಅಂದ್ರೆ ಗೆದ್ರು ಅವರು ಅಂತ ಅರ್ಥ. ಬಟ್ 2023 ಬಹುಶಃ ನೀವು ಕೂಡ ನೆನಪಿಸ್ಕೊಳ್ಬೇಕು, ಆ ಸೋಲನ್ನ ಅರಗಿಸ್ಕೊಳ್ಳೋಕೆ ನಿಮಗೂ ಕಷ್ಟ ಆಗಿತ್ತು. ಬಟ್ ಈಗ ವಾಪಸ್ ಬಂದಿದ್ದೀರಾ. ವಾಟ್ ನೆಕ್ಸ್ಟ್? ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆಗೆ ಹೇಗೆ ರೆಡಿ ಆಗ್ತಿದ್ದಾರೆ? ನನ್ನ ಪರ್ಸನಲ್ ಲೈಫ್ನಲ್ಲಿ ಸೋಲು ಒಂದು ಪ್ರಶ್ನೆ, ಆದರೆ ನಮ್ಮ ಕುಟುಂಬದಲ್ಲಿ ಸೋಲು ಅನುಭವಿಸಿದ್ದೀವಿ ನಾವು. ನಮ್ಮ ತಂದೆಯವರು 3 ಬಾರಿ 5 ಸಲ ಅವರು ಕಾರ್ಪೊರೇಷನ್ದಲ್ಲಿ ಕೌನ್ಸಿಲರ್ ಇದ್ದರು, ಜನಸಂಘದಿಂದ ಬಿಜೆಪಿಯಿಂದ. ಮತ್ತು ML ಇಲೆಕ್ಷನ್ ನಿಂತಿದ್ರು ಅವರು 3 ಸಾರಿ ಬಿಜೆಪಿಯಿಂದ. ಒಂದು ಸಲ ಗೆದ್ದು ಬರ್ಲಿಕ್ಕೆ ಆಗಿಲ್ಲ, 3 ಸಲ ಸೋತಿದ್ರು. ಆ ಸೋಲು ಅನುಭವ ಇದೆ ನಮ್ಮ ಕುಟುಂಬದಲ್ಲಿ. ನನಗಿರಲಿಲ್ಲ, ಆದರೆ ಅದಕ್ಕೇನು ನಂಗೆ ಭಾಳ ಡಿಫರೆನ್ಸ್ ಏನು ಅನಿಸಲಿಲ್ಲ. ಅಲ್ರಿ, ಇದೇ ಜನ 6 ಸಲ ಆರಿಸ್ಕೊಂಡ್ಬಂದಿದ್ದಾರೆ, 1 ಸಲ ಸೋಸಿದ್ದಾರೆ ಬೇರೆ ಬೇರೆ ಕಾರಣ ಸಲುವಾಗಿ, ಬೇರೆ ಬೇರೆ ಟಾರ್ಗೆಟ್ ಇಟ್ಟರು ನನಗೆ. ಅದಕ್ಕೆ ಆ ಒಂದು ಪಶ್ಚಾತ್ತಾಪ ಆಗಲಿ ಅಥವಾ ಮುಜುಗರ ಆಗಲಿ ನನಗಾಗಿಲ್ಲ. ಮತ್ತು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ, ಮತ್ತು ಅದೇ ಜನ, ಅದೇ ಕಾರ್ಯಕರ್ತರು ಇಲ್ಲ ನೀವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.